Students, welcome to another YouTube video. I think you are all watching the YouTube video, so it is better if you watch. So we shall solve the problems on moment of inertia. ಅದರ ಮೇಲೆ moment of inertia. So moment of inertia represented by capital I. Now then you know what is moment of inertia. Moment of inertia about a axis. Moment of inertia of a rigid body about an axis. Other, so is the product of mass of the particles and the sum of the product of mass of the particles and square of the distance, that is moment of inertia. So represented by I, that is equal to summation mi ri square, where is from 1 to n. This is called moment of inertia. ಸೊ ಇವಾಗ ಪ್ರಾಬ್ಲಮ್ ಮಾಡೋಣ. ಸೊ ಪ್ರಾಬ್ಲಮ್ಸ್ ಭಾಳ ಇಂಪಾರ್ಟೆಂಟ್, ಯಾಕಂದ್ರೆ ನೀಟಲ್ಲಿ ಸಿ ಟಿಲಿ ಕೇಳ್ಬಿಡ್ತಾರೆ. ನನ್ನ 3 ಪ್ರಾಬ್ಲಮ್ಸ್ ಇರ್ತವೆ ಇದ್ರ ಮೇಲೆ. ಸೊ ವೆರಿ ಇಂಪಾರ್ಟೆಂಟ್ಸ್ ನೋಡಿ. 4 particles of mass 4 kg, 2 kg, 3 kg and 5 kg are respectively located at the corners, 4 corners A B C D of a square. ನೋಡಿ A B C D ಸ್ಕ್ವೇರ್ ಇದರಲ್ಲಿ A, ದಿಸ್ ಈಸ್ B, ದಿಸ್ ಈಸ್ C, ದಿಸ್ ಈಸ್ D. ಸ್ಕ್ವೇರಲ್ಲಿ 4 ಮಾಸ್. ಇಲ್ಲಿ 4 kg ಏನಲ್ಲಿ, ಇಲ್ಲಿ 5 kg, ಇಲ್ಲಿ 3 kg, ಇಲ್ಲಿ 2 kg. ನೋಡಿ A B C D ಸೈಕ್ಲಿಗೆ ಬರಬೇಕಿಲ್ಲ. A B C D ಹಿಂಗೆ ಬರೀರಿ, ಇಲ್ಲ A B C D ಹಿಂಗೆ ಬರೀರಿ. ಮತ್ತು ಇಲ್ಲಿ ಎ ಬರೆದು ಇಲ್ಲಿ ಬಿ ಬರೆದ್ರೆ ತಪ್ಪು. ಹೌದಾನೆ? ಸೊ ಈ ಥರ ಸೈಕ್ಲಿಕ್ಕಾಗಿ 4 ಮಾಸಸ್ಸು ಇದ್ದಾವೆ. ನೋಡಿ ದ ಸೈಡ್ ಆಫ್ ದ ಸ್ಕ್ವೇರ್ ಅಂದರೆ 1 ಮೀಟರ್ ಅಂತೇಳಿ. ನೋಡಿ ಸೈಡ್ ಆಫ್ ದ ಸ್ಕ್ವೇರ್ ಇಸ್ 1 ಮೀಟರ್. ಸ್ಕ್ವೇರ್ ಇದೆಯಲ್ಲ ಅದ್ರ ಸೈಡು 1 ಮೀಟ್ರ್ ಉದ್ದ ಇದೆ ಅಂತೇಳಿ. ಸೊ 1 ಮೀಟರ್. ಹೌದಾನೆ? ಸೊ ನೆಕ್ಸ್ಟು ಒಂದು ಫಿಗರ್ ಕ್ಯಾಲ್ಕುಲೇಟ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಸಿಸ್ಟಮ್. ಹಾಗಾಗಿ ಇದು ಸಿಸ್ಟಮ್ ಆಫ್ ಪವರ್ ಪಾರ್ಟಿಕಲ್ಸ್ ಇದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. ನೋಡಿ ನಿಮಗೆ ಗೊತ್ತು ಮೂಮೆಂಟ್ ಆಫ್ ಇನರ್ಷಿಯಾ ಡಿಪೆಂಡ್ಸ್ ಅಪಾನ್ ದ ಆ್ಯಕ್ಸಿಸ್ ಚೂಸನ್. ನೋಡಿ ಹಾಗಾದ್ರೆ 2 ಆ್ಯಕ್ಸಿಸ್ ಕೇಳಿದ್ದಾನೆ. ಫಸ್ಟ್ ಆಪ್ಷನಲ್ಲಿ ಆ್ಯನ್ ಆ್ಯಕ್ಸಿಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಡಯಾಗನಲ್ಸ್ ಅಂದರೆ ಗೊತ್ತಲ್ಲ, ಎನ ಸಿಗೆ ಸೇರಿಸ್ರೆ ಇಟ್ ವಿಲ್ ಬಿ ಅ ಡಯಾಗನಲ್. ಹೌದಾನೆ? ಅದೇ ಥರ ಸಿ ಬಿನ ಡಿಗೆ ಸೇರಿಸ್ರೆ ಇಟ್ ವಿಲ್ ಎ ಡಯಾಗನಲ್. ಸೊ ಡಯಾಗನಲ್ಸ್ ಎಲ್ಲಿ ಮೀಟ್ ಆಗ್ತಿದೆ ನೋಡಿ, ಓನಲ್ಲಿ ಮೀಟ್ ಆಗ್ತಿದ್ದಾವೆ. ಸೊ ಹಾಗಾದರೆ ಓನಲ್ಲಿ ಪಾಸ್ ಆಗ್ತಕ್ಕಂಥ ಒಂದು ಆ್ಯಕ್ಸಿಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಸ್ಕ್ವೇರ್. ಅಂದರೆ ಈ ದಿಸ್ ದ ಪಾಯಿಂಟ್ ಪರ್ಪೆಂಡಿಕ್ಯುಲರ್ ಪ್ಲೇನ್ ಆಫ್ ದ ಸ್ಕ್ವೇರ್ ಅಂದರೆ ನೀನು ಮೊಬೈಲ್ ಇದೆಯಲ್ಲ ಸ್ಕ್ರೀನು ಅದೇ ಪ್ಲೇನು, ಅದಕ್ಕೆ ಪರ್ಪೆಂಡಿಕ್ಯುಲರ್ ಅಂದರೆ ಆ್ಯಕ್ಸಿಸ್ ಅಥವಾ ಒಂದು ಪೆನ್ನು ಈ ಮೊಬೈಲಿಂದ ನಿಂತ ಕಣ್ಣು ಕಡೆ ಬರ್ತಾಯಿದೆ ಓ ಮೂಲಕ. ಹೌದಂತ ದಟ್ ಈಸ್ ಆ ಆ್ಯಕ್ಸಿಸ್ ಮೂಲಕ ಎಷ್ಟು ಮೂಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಸೈಡ್ ಎ ಬಿ ಸೈಡ್ ಇದೆಯಲ್ಲ, ಸೊ ದಿಸ್ ಇಸ್ ಸೈಡ್ ಎ ಬಿ. ಸೊ ಇಲ್ಲಿದ್ದಾಗ ಆ್ಯಕ್ಸಿಸ್ ಆಫ್ ರೊಟೇಷನ್ನು ಮೂಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದೇನೆ. ಹೌದಾನೆ? ಸೊ ಫಸ್ಟ್ ವಿ ಶಾಲ್ ಕ್ಯಾಲ್ಕುಲೇಟ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಅದು ಫಸ್ಟ್ ದಿಸ್ ಈಸ್ ಎ. ನೀವು ಡಯಾಗ್ರಾಮ್ ಬರೀರಿ, ಇನ್ನೊಂದು ಡಯಾಗ್ರಾಮ್. ಸೊ ಜಾಯಿನ್ ದ ಡಯಾಗನಲ್ಸ್, ಕ್ಲೀನಾಗಿ ಜಾಯಿನ್ ಮಾಡಿ. ಸೊ ಇಲ್ಲಿ ಜಾಯಿನ್ ಮಾಡಿ. ದಿಸ್ ಈಸ್ ಓ, ದಿಸ್ ಈಸ್ ಓ. ಸೊ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಓ. ಸೊ ಅದಕ್ಕಿಂತ ಮುಂಚೆ ಆ್ಯಕ್ಸಿಸಿಂದ ಪಾಯಿಂಟ್ ಎ ಎಷ್ಟು ದೂರ ಇದೆ ಅಂದರೆ ಓ ಎ ದೂರ ಗೊತ್ತಿರಬೇಕು. ಐ ಶುಡ್ ನೋ ದಿಸ್ ಡಿಸ್ಟೆನ್ಸ್. ಮತ್ತು ಅದೇ ಸಹ ಐ ಶುಡ್ ನೋ ಓ ಬಿ ದಿಸ್ ಡಿಸ್ಟೆನ್ಸ್, ಐ ಶುಡ್ ನೋ ದಿಸ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಎಲ್ಲ ಗೊತ್ತು. ಓ ಎ ಓ ಬಿ ಓ ಸಿ ಕಂಡುಹಿಡಿಬೇಕು. ಅದನ್ನು ಫಸ್ಟ್ ನಾವು ಮಾಡಬೇಕು. ಆಯಿತಾ? ಸೊ ಫಸ್ಟ್ ವಿ ಶಾಲ್ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್. ಸೊ ಸೊಲ್ಯೂಷನ್ ಫಸ್ಟ್ ಪಾರ್ಟಿ ಅದಕ್ಕಿಂತ ಮುಂಚೆ. ಸೊ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಯು ರೈಟ್ ದ ಸೊಲ್ಯೂಷನ್. ಹೌದಾನೆ? ಸೊ ನಿಮಗೆ ಸಿನ್ಸ್ ಇಟ್ ಇಸ್ ಅ ಸ್ಕ್ವೇರ್, ಎ ಬಿ ಈಸ್ ಈಕ್ವಲ್ ಟು ಬರಿತಾ ಹೋಗಿ. ಎ ಬಿ ಎಷ್ಟು ಉದ್ದ ಇರುತ್ತೋ ಬಿ ಸಿನೂ ಅಷ್ಟೇ ಇರುತ್ತೆ, ಬಿ ಸಿ ಎಷ್ಟಿರುತ್ತೋ ಸಿ ಡಿನೂ ಅಷ್ಟೇ ಇರುತ್ತೆ, ಅಥವಾ ಡಿ ಸಿನೂ ಅಷ್ಟೇ ಇರುತ್ತೆ, ಡಿ ಸಿ ಎಷ್ಟಿರುತ್ತೋ ಎ ಡಿನೂ ಅಷ್ಟೇ ಇರುತ್ತೆ, ಅಥವಾ ಡಿ ಎನೂ ಅಷ್ಟೇ ಇರುತ್ತೆ. ಆಯಿತಾ? ಎಷ್ಟಿರ್ತವೆ ಎಲ್ಲ ಸೈಡ್ಗಳು? 1 ಮೀಟ್ರ್ ಇದ್ದಾವೆ. ಸೊ ಬಟ್ ನಮಗೆ ಬೇಕು ಹಾಗಾದರೆ ಇದಿದ್ದರೆ ಡಯಾಗನಲ್ಸ್ ಎಷ್ಟು ಉದ್ದ ಇರ್ತವೆ ಅಂತ. ದೇರ್ ಫೋರ್ ಡಯಾಗನಲ್ ಅಂದರೆ ಅದು ಎ ಸಿ ನೋಡ್ತಾ ಇದ್ದಾರೆ ಡಯಾಗ್ರಾಮಲ್ಲಿ. ಎ ಸಿ ಅಂದರೆ ದಿಸ್ ಈಸ್ ದ ಎ ಸಿ. ಯಾವುದು? ದಿಸ್ ಈಸ್ ಎ ಸಿ. ಹೌದಾ? ಅದೆಷ್ಟಿದೆ ಅಂತ. ಎ ಸಿ ವಿಲ್ ಬಿ ಈಕ್ವಲ್ ಅದೆಷ್ಟಿರುತ್ತೋ ಬಿ ಡಿನೂ ಅಷ್ಟೇ ಇರುತ್ತೆ. ಬಿ ಡಿ ಡಯಾಗನಲ್ 2. ನಿನಗೆ ಗೊತ್ತಿರಬೇಕು ಯಾವಾಗಲೂ ಸ್ಕ್ವೇರಲ್ಲಿ ಡಯಾಗನಲ್ಲು ಸೈಡ್ ಇದೆಲ್ಲ ಅದರ √2 ಟೈಮ್ಸ್ ಇರುತ್ತೆ. ಅಂದರೆ √2 ಇಂಟು ಎಷ್ಟು ಉದ್ದ ಇದೆ ಸೈಡ್? 1 ಮೀಟರ್ ಇದೆ. ಸೊ √2 ಇಂಟು 1 ದಟ್ ಈಸ್ ಈಕ್ವಲ್ ಟು √2 ಮೀಟರ್. ದಟ್ ಈಸ್ ಈಕ್ವಲ್ ಟು √2 ಮೀಟರ್. √2 ಮೀಟರ್ ಇರುತ್ತೆ. ದಟ್ ಈಸ್ ಈಕ್ವಲ್ ಟು √2 ಮೀಟರ್. ಕಲರ್ ಚೇಂಜ್ ಮಾಡೋಣ. ಪೆನ್ ಗ್ರೀನ್ ಅಷ್ಟು ನೀಟಾಗಿ ಕಾಣ್ತಿಲ್ಲ. ದಟ್ ವಿಲ್ ಬಿ ಈಕ್ವಲ್ ಟು √2 ಮೀಟರ್. ಯಾವುದು? ಎ ಸಿ ಮತ್ತು ಬಿ ಡಿ. ನಮಗೆ ಬೇಕಾಗಿರೋದೇನು? ಎ ಒ ಬಿ ಒ ಇಂಪ್ಲೈಸ್ ಎ ಒ ಈಸ್ ಈಕ್ವಲ್ ಟು ಬಿ ಒ ಈಸ್ ಈಕ್ವಲ್ ಟು
ಸಿ ಒ ಈಸ್ ಈಕ್ವಲ್ ಟು ಡಿ ಒ ಈಸ್ ಈಕ್ವಲ್ ಟು ಇವೇನಾಗಿರ್ತವೆ, ಎ ಸಿ ಅಥವಾ ಬಿ ಡಿ ಎಲ್ಲ ಅರ್ಧ ಇರ್ತವೆ ತಾನೆ. ಸೊ ಎ ಸಿ ಅಂದರೆ ಇಷ್ಟು ದಿಸ್ ಈಸ್ ಎ ಸಿ, ಹಾಗೆ ಎ ಒ ಎಷ್ಟಿರುತ್ತೆ, ದಿಸ್ ಎ ಒ ಈ ಡಿಸ್ಟೆನ್ಸ್ ಅದರ ಅರ್ಧ ಇರುತ್ತೆ ಹೌದಾನೆ. ಸೊ ದಟ್ ಈಸ್ ಈಕ್ವಲ್ ಟು √2 ಎ ಸಿ ಅಥವಾ ಬಿ ಡಿ ಉದ್ದ ಅದರ ಅರ್ಧ √2/2 ದಟ್ ವಿಲ್ ಬಿ ಈಕ್ವಲ್ ಟು ಹೌದಾನೆ. ಸೊ ನಿನಗೆ ಗೊತ್ತು √2 ಡಿವೈಡ್ ಬೈ ದಿಸ್ ಡಿನಾಮಿನೇಟರ್ 2 ಇದೆ, ದಟ್ಸ್ ಕ್ಯಾನ್ ಬಿ ರಿಟನ್ ಆಸ್ √2 ಇಂಟು √2. ಸೊ 1√2 ಕ್ಯಾನ್ಸಲ್ ಆಗಿ ದಟ್ ವಿಲ್ ಬಿ ಈಕ್ವಲ್ ಟು 1/√2 ಮೀಟರ್. ಹಾಗಾದರೆ ಎ ಒ ಈಸ್ ಈಕ್ವಲ್ ಟು ಬಿ ಒ ಈಸ್ ಈಕ್ವಲ್ ಟು ಸಿ ಒ ಈಸ್ ಈಕ್ವಲ್ ಟು ಡಿ ಒ ಎಲ್ಲ ಎಷ್ಟಿರ್ತವೆ ಬರೀರಿ √2 ಮೀಟರ್. ಸೊ ಏನಂತ ಬರೀತೀರ ಕೊನೆಗೆ, ಸೊ ದೇರ್ ಫೋರ್ ಆಯಿತಾ. ಸೊ ದೇರ್ ಫೋರ್ ಎ ಒ ಈಸ್ ಈಕ್ವಲ್ ಟು ಬಿ ಒ that is equal to CO that is equal to DO that is equal to √2 ಮೀಟರ್ ಅಲ್ಲ, √2 ಮೀಟರ್ ಅಲ್ಲ, 1/√2 ಮೀಟರ್, 1/√2 ಮೀಟರ್ ಇಷ್ಟು ಮಾಡ್ಕೋಬೇಕು ಆಯಿತಾ. ಇವಾಗ ಕ್ಯಾಲ್ಕುಲೇಟ್ ಮಾಡೋಣ ಮೂಮೆಂಟ್ ಆಫ್ ಇನರ್ಷಿಯಾ. ಮೂಮೆಂಟ್ ಆಫ್ ಇನರ್ಷಿಯಾ, ಸೊ ಇಲ್ಲಿ ಇಲ್ಲೇ ಅಳಿಸೋಣ. ಸೊ ಇಷ್ಟು ಬರ್ಕೊಳ್ಳಿ ಆಯಿತಾ. ಇಷ್ಟು ಬರ್ಕೊಂಡ್ಮೇಲೆ ಸೊ ದೇರ್ ಫೋರ್ ಎ ಪಾರ್ಟ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಹಾಗಾದ್ರೆ ಗೊತ್ತಾಯ್ತಲ್ಲ, ಎ ಒ ಬಿ ಒ ಸಿ ಒ ಎಲ್ಲ ಎಷ್ಟು ಉದ್ದ ಇದ್ದಾವೆ, √2 ಮೀಟರ್ ಇದೆ, ಐ ಮೀನ್ 1/√2 ಮೀಟರ್. ಅದು ಮಾಡ್ಕೋಬೇಕು ನೀವು, ಯಾಕಂದ್ರೆ ಡಿಸ್ಟೆನ್ಸ್ ಗೊತ್ತಿರಬೇಕು, ಡಿಸ್ಟೆನ್ಸ್ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಫ್ರಮ್ ದ ಆ್ಯಕ್ಸಿಸ್ ಆಫ್ ರೊಟೇಷನ್ ಅಂತಿದೆಯಲ್ಲ, ಸೊ ಅದು ಗೊತ್ತಿರಬೇಕು. ಸೊ ದೇರ್ ಫೋರ್ ಇವಾಗ ಪಾರ್ಟ್ ಫಸ್ಟ್ ಮಾಡೋಣ. ಏನು ಪಾರ್ಟ್ ಫಸ್ಟ್, ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಆ್ಯನ್ ಆ್ಯಕ್ಸಿಸ್ ಪಾಸಿಂಗ್ ಥ್ರೂ ದ ಇಂಟರ್ಸೆಕ್ಷನ್ ಆಫ್ ದ ಡಯಾಗನಲ್ಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ದ ಪ್ಲೇನ್ ಆಫ್ ದ ಸ್ಕ್ವೇರ್. ಸೊ ಪಾರ್ಟ್ ಫಸ್ಟ್ ಇವಾಗ ಸೊಲ್ಯೂಷನ್ನು ಆಯಿತಾ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಅದನ್ನೆಲ್ಲ ಬರೀ ನಾನು ಹೇಳ್ತಾ ಇದ್ದೀನಿ. ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಹ್ಯಾಂಡ್ ರೈಟಿಂಗ್ ಸರಿಯಾಗಿಲ್ಲ, ನೀವು ಬರ್ಕೊಂಡು ಹೋಗಿ, ನಾನು ಹೇಳ್ತಾ ಹೋಗ್ತೀನಿ ಅದೇ ಥರ. ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಆ್ಯನ್ ಆ್ಯಕ್ಸಿಸ್, ಅದೇ ಥರ ಬರೀ ಏನಿದೆ ಸೆಂಟೆನ್ಸ್ ಇದೆಯಲ್ಲ, ಅಬೌಟ್ ಆ್ಯನ್ ಆ್ಯಕ್ಸಿಸ್ ಪಾಸಿಂಗ್ ಥ್ರೂ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಡಯಾಗನಲ್ಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಪ್ಲೇನ್ ಆಫ್ ದ ಸ್ಕ್ವೇರ್ ಅಂತಲೇ ಬರೀರಿ ಹೌದಾನೆ. ಸೊ ಸ್ಟಾರ್ಟ್ ಮಾಡ್ತೀನಿ. ಐ ವಿಲ್ ಬಿ ಈಕ್ವಲ್ ಟು, ನೀವು ಇವತ್ತು ಮೂಮೆಂಟ್ ಆಫ್ ಇನರ್ಷಿಯಾ ರೆಪ್ರೆಸೆಂಟ್ ಐ ಹೌದಾ. ಸೊ ದಟ್ ವಿಲ್ ಬಿ ಈಕ್ವಲ್ ಟು, ನೋಡಿ ಪಾಯಿಂಟ್ ಎ ಇಲ್ಲಿದೆಯಲ್ಲ, ದಿಸ್ ಎ ಹೌದಾ. ಸೊ ದಟ್ ಈಸ್ 4 kg ಇದೆ ಅಲ್ಲಿ, 4 ಇಂಟು mr ಸ್ಕ್ವೇರ್, 4 ಇಂಟು ವಾಟ್ ಇಸ್ ದ ಡಿಸ್ಟೆನ್ಸ್ ಎ ಒ ಸ್ಕ್ವೇರ್ ಪ್ಲಸ್ ಬಿನಲ್ಲಿ ನೋಡಿ ಎಷ್ಟು ಮಾಸ್ ಇದೆ 2 kg ಇಂಟು ಬಿ ಒ ಸ್ಕ್ವೇರ್ ಪ್ಲಸ್ ಕೆಳಗೆ ಬರಿದ್ದೀನಿ ಸಿನಲ್ಲಿರೋದು 3 kg ಇಂಟು ಸಿ ಒ ಸ್ಕ್ವೇರ್, ನೀವು ಒಂದೇ ಲೈನಲ್ಲಿ ಬರ್ರಿ, ಪ್ಲಸ್ ಡಿನಲ್ಲಿರೋದು 5 kg ಇಂಟು ಡಿ ಒ ಸ್ಕ್ವೇರ್ ಅಥವಾ ಓ ಡಿ ಸ್ಕ್ವೇರ್ ಏನು ಬೇಕಾದ್ರೆ ಬರ್ರಿ ಆಯಿತಾ. ಎ ಒ ಬಿ ಒ ದಟ್ ಈಸ್ ಈಕ್ವಲ್ ಟು ನೋಡಿ ಎಲ್ಲ ಎ ಒ ಬಿ ಒ ಸಿ ಒ ಡಿ ಒ ಎಲ್ಲ ಈಕ್ವಲೇ. ಸೊ ಕಾಮನ್ ತೆಗೆದ್ಬಿಟ್ರೆ ಇನ್ನೇನು ಉಳಿತು ಇಲ್ಲಿ, ಫಸ್ಟ್ ಟೈಮಲ್ಲಿ 4 ಪ್ಲಸ್ 2 ಪ್ಲಸ್ 3 ಪ್ಲಸ್ 5 ಉಳಿದಿದ್ದು ಎ ಒ ಸ್ಕ್ವೇರ್ ಬಿ ಒ ಸ್ಕ್ವೇರ್ ಎಲ್ಲ ಎ ಒ ಬಿ ಒ ಸಿ ಒ ಎಷ್ಟಿದ್ದಾವೆ 1/√2 ಇದ್ದಾವೆ, ಅವುಗಳ ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, 4 + 2 6 6 9 14 ಇಂಟು 1/√2 ಸ್ಕ್ವೇರ್ ಅಂದರೆ 1/2 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ದೇರ್ ಫೋರ್ ಐ ಈಸ್ ಈಕ್ವಲ್ ಟು 2 1s 2 7s 7 ಯೂನಿಟ್ ಏನು kg meter square. So I is equal to 7 kg meter square. So this is the moment of inertia about an axis passing through the intersection of the diagonals and perpendicular plane of the square. So next ಇವಾಗ ಹೋಗೋಣ ಪಾರ್ಟ್ ಬಿಗೆ ಆಯಿತಾ. ಸೊ ಪಾರ್ಟ್ ಬಿ ಏನು ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎ ಬಿ, ನೋಡಿ ಸೈಡ್ ಎ ಬಿ. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಸೈಡ್ ಎ ಬಿ ನೆಕ್ಸ್ಟ್ ಬರೀತೀರಾ ಪಾರ್ಟ್ ಟು moment of inertia about AB, moment of inertia about AB again represented by I, that is equal to again distance, mass IR ಸ್ಕ್ವೇರ್ ಹಿಂಗಿರುತ್ತೆ ಹೌದಾನೆ. ನೋಡಿ ಇಲ್ಲಿ ಆಕ್ಸಿಸ್ ಇಲ್ಲಿರೋದ್ರಿಂದ
ಈ 4 ಕೆ ಜಿ ಮತ್ತು ಇದು 2 ಕೆ ಜಿ ಆಕ್ಸಿಸ್ ಮೇಲೆ ಇದ್ದಾವೆ. ಅವುಗಳಿಂದ ಮೂಮೆಂಟ್ ಆಫ್ ಇನರ್ಸಿಗೆ ಯಾವುದೇ ಕಾಂಟ್ರಿಬ್ಯೂಷನ್ ಇರೋದಿಲ್ಲ. ಮೂಮೆಂಟ್ ಆಫ್ ಯಾಕಂದರೆ ಆರ್ ಝೀರೋ ಆಗ್ಬಿಡುತ್ತೆ. ಸೊ ನೀವು ಬೇಕಾದ್ರೆ ಅದಕ್ಕಿಂತ ಮುಂಚೆ ಬರೀ ಆಯಿತಾ. ಸೊ ಬೇಕಾದ್ರೆ ಬರೀ 4 ಕೆ ಜಿ ಆ್ಯಂಡ್ 2 ಕೆ ಜಿ ಹ್ಯಾವ್ ನೋ ಕಾಂಟ್ರಿಬ್ಯೂಷನ್, ಅಥವಾ 4 ಕೆ ಜಿ ಆ್ಯಂಡ್ 2 ಕೆ ಜಿ ಹ್ಯಾವ್ ಝೀರೋ ಮೂಮೆಂಟ್ ಆಫ್ ಇನರ್ಷಿಯಾ ಅಂತ ಬೇಕಾದ್ರೆ ಬರ್ಬಿಡಿ. ಹ್ಯಾವ್ ಝೀರೋ ಮೂಮೆಂಟ್ ಆಫ್ ಇನರ್ಷಿಯಾ, ಮೂಮೆಂಟ್ ಆಫ್ ಇನರ್ಷಿಯಾ ಯಾಕಂದರೆ ಆಕ್ಸಿಸ್ ಮೇಲೆ ಇರೋದ್ರಿಂದ ಆರ್ ಝೀರೋ ಆಗುತ್ತೆ. ಸೊ ಎರಡರಿಂದನೇ ಯಾವುದೇ ಮೂಮೆಂಟ್ ಆಫ್ ಇನರ್ಷಿಯಾ ಇರೋದಿಲ್ಲ. ಉಳಿದಿದ್ದು ಯಾವುದು, ಇದು ಮತ್ತು ಇದು ಅಷ್ಟೇ. ಸೊ ದೇರ್ ಫೋರ್ ಐ ವಿಲ್ ಬಿ ಈಕ್ವಲ್ ಟು, ನೋಡಿ ಇಲ್ಲೊಂದು ಫಿಸಿಕ್ಸ್ ಫಾರ್ ಯು ಅಂತ ಒಂದು ಇದು ಕಾಣ್ತದೆ ನಿಮಗೆ ಹೆಸರು. ಇದು ಒಂದು ಮ್ಯಾಗ್ಝಿನ್. ಇದು ನೀನು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಫಿಸಿಕ್ಸ್ ಫಾರ್ ಯು ಅಂತ ಬರುತ್ತೆ ಆಯಿತಾ. MTG ಪಬ್ಲಿಕೇಶನ್, MTG ಅವ್ರದ್ದು MTG ಫಿಸಿಕ್ಸ್ ಫಾರ್ ಯು ಅಂತ ಮ್ಯಾಗ್ಝಿನ್ ಬರುತ್ತೆ. ಸೊ ಚೆನ್ನಾಗಿರುತ್ತೆ ಮ್ಯಾಗ್ಝಿನ್. ಸೊ ಅದೇ ಮ್ಯಾಗ್ಝಿನಿಂದ ನಾನು ಪ್ರಾಬ್ಲಮ್ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ October 2013 ಇದು. ಅದರ ಒಂದು 5 ವರ್ಷದ ಕಲೆಕ್ಷನ್ ಇದೆ. ಅದರಲ್ಲೇ ನೋಡ್ತೀನಿ ಯಾವ ಪ್ರಾಬ್ಲಮ್ ಚೆನ್ನಾಗಿದೆ ಅಂತ. ನೀವು ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಬೋದು ಆಯಿತಾ. 675 700 ರೂಪಾಯಿ ಇರುತ್ತೆ PCMB ಒಂದು ವರ್ಷಕ್ಕೆ. ಸೊ ಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಅದನ್ನ ಓದ್ತಾ ಇರ್ಬೋದು. ಸೊ ದೇರ್ ಫಾರ್ ಐ ವಿಲ್ ಬಿ ಈಕ್ವಲ್ ಟು ಆಯಿತಾ, ಈ ಮಾಸ್ ಯಾವುದು ಸಿನಲ್ಲಿರೋದು 3 kg ಇಂಟು BC ಸ್ಕ್ವಯರ್ ಕರೆಕ್ಟಾ, ಪ್ಲಸ್ 5 kg ಇಂಟು ಈ ಡಿಸ್ಟೆನ್ಸ್ ಮತ್ತು ಅದಷ್ಟೇ AD ಸ್ಕ್ವಯರ್. ದಟ್ ನೀವು BC ಎಷ್ಟಿರುತ್ತೆ, AD 1 ಮೀಟ್ರ್ ಇರುತ್ತೆ. ದೇರ್ ಫೋರ್ ಅದನ್ನು ಕಾಮನ್ ತೆಗೆದ್ರೆ ಸೊ 3 + 5 ಇಂಟು ಅಂದರೆ 1 ಸ್ಕ್ವಯರ್, ಯಾಕಂದರೆ ಲೆಂತ್ 1 ಮೀಟ್ರ್ ಇದೆ. ದಟ್ ಈಸ್ ಈಕ್ವಲ್ ಟು 8. ದೇರ್ ಫೋರ್ ಐ ವಿಲ್ ಬಿ ಈಕ್ವಲ್ ಟು 8. ಯೂನಿಟ್ ಏನು, kg ಮೀಟ್ರ್ ಸ್ಕ್ವಯರ್. ಸೊ ನೋಡಿ ಮೂಮೆಂಟ್ ಆಫ್ ಇನರ್ಷಿಯಾ 8 kg ಮೀಟ್ರ್ ಸ್ಕ್ವಯರ್. ಆಗಲೇ 7 ಇತ್ತು, 8 ಆಯಿತು. ಯಾಕಂದ್ರೆ ಡಿಪೆಂಡ್ಸ್ ಅಪಾನ್ ದ ಆಕ್ಸಿಸ್, ಹೌದಾನೆ. ಸೊ ವಿ ಶಾಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಸೊ ಪ್ರಾಬ್ಲಮ್ ಹೆಂಗೆ ಸ್ಕ್ರೀನ್ಶಾಟ್ ತೆಗೆದು ಎಲ್ಲ ನೋಟ್ಸಲ್ಲಿ ಬರೀರಿ, ರೈಟ್ ದ ಪ್ರಾಬ್ಲಮ್. ಯಾಕಂದ್ರೆ ನಿನಗೆ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡ್ಕೊಂತ ಗೊತ್ತಿರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಿಸಿಕ್ಸಲ್ಲಿ ಪ್ರಾಬ್ಲಮ್ ಈಸ್ ಇಂಪಾರ್ಟೆಂಟ್ ಆಯಿತಾ. ಯಾಕಂದ್ರೆ ಪ್ರಾಬ್ಲಮ್ ನಿನಗೆ ಸಾಲ್ವ್ ಮಾಡೋಕ್ಕೆ ಬರುತ್ತೆ ಅಂದರೆ ನೀನು ಸಬ್ಜೆಕ್ಟ್ ಕರೆಕ್ಟಾಗಿ ಕಲ್ತಿದೆಯಾ ಅಂತ, ನೀನು ಅರ್ಥ ಆಗಿದೆ ಅಂತ. ಇಲ್ಲ ಅಂದರೆ ನೀನು ಸುಮ್ಮನೆ ಹಾಗೆ ಮಗ್ ಮಾಡಿದೆಯಾ ಅಥವಾ ಗಟ್ ಮಾಡಿಬಿಟ್ಟಿದೆಯಾ ಅಂತ ಆಯಿತಾ. ಸೊ ಇವಾಗ ಹಾಗಾದರೆ ಸೊಲ್ಯೂಷನ್ ಫಾರ್ ಸೆಕೆಂಡ್ ಪಾರ್ಟ್, ಅದು ಸೆಕೆಂಡ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಮುಗಿದಿದ್ದು ಆಯಿತಾ. ಸೊ ವಿ ಶಾಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿದೆ ಅದು MTGನೇ ಸೆಲೆಕ್ಟ್ ಮಾಡಿದ್ದೀನಿ ಆಯಿತಾ. ಸೊ ಬಿಫೋರ್ ಸಾಲ್ವಿಂಗ್ ದಿಸ್ ಪ್ರಾಬ್ಲಮ್, ಲುಕ್ ಅಟ್ ದಿಸ್ ಪ್ರಾಬ್ಲಮ್ ಅಲ್ಲ, 1 ಮಾರ್ಕ್ CET ಪ್ರಾಬ್ಲಮ್ಸ್ ಇದು. ವೆನ್ ಎ ಶೆಲ್ ಟ್ರಾವೆಲಿಂಗ್ ಅಲಾಂಗ್ ಎ ಪ್ಯಾರಾಬೋಲಿಕ್ ಪಾತ್ ಇನ್ ಎ ಗ್ರಾವಿಟೇಷನಲ್ ಫೀಲ್ಡ್ ಎಕ್ಸ್ಪ್ಲೋರ್ಸ್ ಇನ್ ದ ಮಿಡ್ ಏರಲ್ಲಿ ಸಿಡಿದ್ಬಿಟ್ರೆ ದ ಸೆಂಟರ್ ಆಫ್ ಮಾಸ್ ಫ್ರ್ಯಾಗ್ಮೆಂಟ್ಸ್ ವಿಲ್ ಕಂಟಿನ್ಯೂ ಟು ಮೂವ್. ಇದು ಒಂದು ಕ್ವಶನ್ ಆಯಿತಾ. ಸೊ ಇದನ್ನು ನೋಟ್ಸಲ್ಲಿ ಹೇಳಿದ್ದೀನಿ ಮತ್ತು ಪಾಠ ಮಾಡೋಕ್ಕಲ್ಲಿ ಹೇಳಿದ್ದೀನಿ ಯೂಟ್ಯೂಬ್ ಕ್ಲಾಸಲ್ಲಿ. ಯಾವುದೊಂದು ಶೆಲ್ ಅಂದರೆ ಬಾಂಬ್ ಎಸ್ಬಿಟ್ಟಿದ್ದಾನೆ. ಸೊ ನಿಂಗೆ ಗೊತ್ತು, ಇಟ್ ವಿಲ್ ಮೂವ್ ಇನ್ ಎ ಪ್ಯಾರಾಬೋಲಿಕ್ ಪಾತ್ ಅದ. ಸೊ ಪ್ಯಾರಾಬೋಲಿಂಗ್ ಹೋಗ್ತಾ ಇರುತ್ತೆ, ಅದ್ರಲ್ಲಿ ಡಮ್ ಅಂತ ಸಿಡಿದ್ಬಿಡುತ್ತಪ್ಪ, ಎಕ್ಸ್ಪ್ಲೋರ್ಸ್ ಇನ್ ದ ಮಿಡ್ ಏರ್. ಅವಾಗ ಮೂಮೆಂಟ್ ಆಫ್ ಇನರ್ಷಿಯಾ ಯಾವ ದಿಕ್ಕಿನಲ್ಲಿ ಹೋಗುತ್ತೆ, ಪುಡಿ ಆಗ್ಬಿಡ್ತಿದ್ದು. ಆನ್ಸರ್ ಏನು ನೋಡಿ, ವರ್ಟಿಕಲಿ ಡೌನ್, ಹಿಂಗೆ ವರ್ಟಿಕಲಿ ಡೌನ್ ಬರುತ್ತೋ ಮೂಮೆಂಟ್ ಆಫ್ ಇನರ್ಷಿಯಾ, ಹಿಂಗೆ ಏನಾದ್ರು ಟ್ರಾವೆಲ್ ಆಗುತ್ತೋ ವರ್ಟಿಕಲಿ ಡೌನ್, ಹಿಂಗೇನಾದ್ರು ಹೋಗುತ್ತಾ, ಅಥವಾ ಅಲಾಂಗ್ ದ ಒರಿಜಿನಲ್ ಪ್ಯಾರಾಬೋಲಿಕ್ ಪಾತ್, ಹಂಗೆ ಮುಂಚೆ ಯಾವ ಪ್ಯಾರಾಬೋಲಿಕ್ ಪಾತಲ್ಲಿ ಹೋಗ್ತಾ ಇರ್ತೋ ಅದು ಹಂಗೆ ಹೋಗ್ತಾ ಇರ್ತದೆ ಮೂಮೆಂಟ್ ಆಫ್ ಇನರ್ಷಿಯಾ ಆಯಿತಾ. ಸೆಂಟ್ರ್ ಆಫ್ ಮಾಸ್ ನಾನು ಕೇಳ್ತೆ, ಸೆಂಟ್ರ್ ಆಫ್ ಮಾಸ್ ನಾಟ್ ಮೂಮೆಂಟ್ ಆಫ್ ಇನರ್ಷಿಯಾ, ಸೆಂಟ್ರ್ ಆಫ್ ಮಾಸ್ ಹಿಂಗೆ ಹೋಗುತ್ತೋ ಅಥವಾ ಹಿಂಗೆ ಹೋಗುತ್ತೋ. ವರ್ಟಿಕಲಿ ಅಪ್ ದೆನ್ ವರ್ಟಿಕಲಿ ಡೌನ್, ಮೇಲ್ಕೋ ಹಿಂಗೆ ಕೆಳಗೆ ಬೀಳುತ್ತೋ. ಹಾರಿಜಾಂಟಲಿ ಅಲಾಂಗ್ ಫಾಲೋಡ್ ಬೈ ಪ್ಯಾರಾಬೋಲಿಕ್ ಪಾತ್, ಹಾರಿಜಾಂಟಲಿ ಫಾಲೋಡ್ ಬೈ ಹಾರಿಜಾಂಟಲಿ ಹಿಂಗೆ ಹೋಗುತ್ತೋ ಅಂತ ಕೇಳಿದ್ದಾನೆ. ಆನ್ಸರ್ ಏನು, ಆಪ್ಷನ್ 2 ಅಲಾಂಗ್ ದ ಒರಿಜಿನಲ್ ಪ್ಯಾರಾಬೋಲಿಕ್ ಪಾತ್. ನೋಟ್ಸಲ್ಲಿದೆ ಹೌದಾನೆ. ದ ಮೂಮೆಂಟ್ ಆಫ್ ಇನರ್ಷಿಯಾ ಕಂಟಿನ್ಯೂಸ್ ಟು ಟ್ರಾವೆಲ್ ಇನ್ ದ ಸೇಮ್ ಪಾತ್ ಅಂತಿದೆ. ಸೊ ಆಪ್ಷನ್ ಬಿ, ದ ಕರೆಕ್ಟ್ ಆಪ್ಷನ್ ಈಸ್ ಬಿ. ನೆಕ್ಸ್ಟ್ ನೋಡಿದ್ರೆ ಮೇಲ್ಗಡೆ ಪ್ರಾಬ್ಲಮ್ ಮಾಡೋಣ ಇವಾಗ. ಸೊ ಮೇಲ್ಗಡೆ ಪ್ರಾಬ್ಲಮ್ ಓದಿ ಪ್ರಾಬ್ಲಮ್. ಎ ವೈರ್ ಆಫ್ ಲೆಂತ್ L ಆ್ಯಂಡ್ ಮಾಸ್ M ಈಸ್ ಬೆಂಟ್ ಟು ಫಾರ್ಮ್ ಎ ರೆಕ್ಟ್ಯಾಂಗಲ್ ಸೈಡ್ ರೆಕ್ಟ್ಯಾಂಗಲ್ ABCD ವಿತ್ AB ಬೈ BC = 2. ಆ ಥರ ಒಂದು ರೆಕ್ಟ್ಯಾಂಗಲ್ನ ಫಾರ್ಮ್ ಮಾಡ್ತಾನೆ. ಒಂದು ವೈರ್ ಇರುತ್ತೆ ಈ ಥರ ಉದ್ದ ವೈರ್. ಸೊ ರೆಕ್ಟ್ಯಾಂಗಲ್ ಆಫ್ ಲೆಂತ್ ಇದೆ. ಸೊ ನೋಡಿ ರೆಕ್ಟ್ಯಾಂಗಲ್ ಅಂದಮೇಲೆ ಒಂದು ವೈರ್ ಇದೆ ಆಯಿತಾ. ಸೊ ಪ್ರಾಬ್ಲಮ್ ಕರೆಕ್ಟ್ ಆಯ್ತು ನೋಡಿ, ವೈರ್ ಇದೆ.
ಸೊ ಅದನ್ನೇನು ಮಾಡಿದ್ದಾನೆ, ಇಟ್ ಇಸ್ ಬೆಂಡ್ ಟು ಫಾರ್ಮ್ ಎ ರೆಕ್ಟ್ಯಾಂಗಲ್. ಇದನ್ನ ಒಂದು ರೆಕ್ಟ್ಯಾಂಗಲ್ ಥರ ಬೆಂಡ್ ಮಾಡಿಬಿಟ್ಟಿದ್ದಾನೆ. ನಿನಗೆ ಗೊತ್ತು, ಯಾವುದೋ ಒಂದು ವೈರ್ನ ಈ ಥರ ರೆಕ್ಟ್ಯಾಂಗಲ್ ಥರ ಬೆಂಡ್ ಮಾಡ್ಬೋದು. ಈ ಥರ ಇದಾಗ್ಬಿಟ್ಟಿದೆ, ರೆಕ್ಟ್ಯಾಂಗ್ಯುಲರ್ ಮೆಶ್ ಥರ ಆಗ್ಬಿಟ್ಟಿದೆ, ಹೌದಾನೆ. ಸೊ ಆ ಥರ ರೆಕ್ಟ್ಯಾಂಗ್ಯುಲರ್ ಥರ ಮೆಶ್ ಮಾಡಿದಾಗ, ಹೌದಾ, ಸೊ ಅದ್ರ ಮೊಮೆಂಟ್ ಆಫ್ ಇನರ್ಷಿಯಾ ಅದೊಂಥರ ಫ್ರೇಮ್ ಥರ ಆಗ್ಬಿಟ್ಟಿದೆ. ಅದ್ರ ಮೊಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡಿ ಅಂತೇಳಿ. ಮತ್ತು ಇದು ಯಾವ ಥರ ನೋಡಿದೆ, ಎ ಬಿ ಸಿ ಡಿ, ಎ ಬಿ ಸಿ ಡಿ ಈ ಥರನಾದ್ರು ರೆಕ್ಟ್ಯಾಂಗಲ್ ಆಗ್ಬೋದು, ಅಥವಾ ನೋಡಿ ಈ ಥರನಾದ್ರು ಆಗ್ಬೋದು. ಎ ಬಿ ಸಿ ಡಿ ಡಿಫ್ರೆನ್ಸ್ ಏನಾದ್ರು ಕಾಣ್ತದೆ ಎರಡು ರೆಕ್ಟ್ಯಾಂಗಲ್ಗೆ? ಹೆಸರು ಕೊಡೋದು ನೋಡಿ, ಎ ಬಿ ಇಲ್ಲಿ ಚಿಕ್ಕದಿದೆ, ಇಲ್ಲಿ ಎ ಬಿ ಉದ್ದ ಇದೆ. ಯಾವುದು ಕರೆಕ್ಟು ಅದಕ್ಕೆ ನೋಡ್ಕೊಂಡು ನೋಡಿ. ಎ ಬಿ ಬೈ ಬಿ ಸಿ ಇಸ್ ಈಕ್ವಲ್ ಟು 2 ಅಂತ ಹೇಳಿದ್ದೇನೆ. ಎ ಬಿ ಬೈ ಬಿ ಸಿ ಇಸ್ ಈಕ್ವಲ್ ಟು ಅಂದ್ರೆ ಅರ್ಥ ಏನು, ಎ ಬಿ ಬೈ ಬಿ ಸಿ ಈಸ್ ಈಕ್ವಲ್ ಟು 2, ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಬಿ ಈಸ್ ಈಕ್ವಲ್ ಟು 2 ಟೈಮ್ಸ್ ಬಿ ಸಿ, 2 ಟೈಮ್ಸ್ ಬಿ ಸಿ. ಎ ಬಿ ಈಸ್ ಈಕ್ವಲ್ 2 ಟೈಮ್ಸ್ ಬಿ ಸಿ. ಬಿ ಸಿಯ ಒಂದು 2 ಪಟ್ಟು ಇರುತ್ತೆ ಅಂತಂದರೆ ಬಿ ಸಿ 2 ಪಟ್ಟು ಅಂದರೆ ಎ ಬಿ ಉದ್ದ ಇರಬೇಕು, ಬಿ ಸಿ ಚಿಕ್ಕದಿರಬೇಕು ಅಂತ. ಯಾವ ಡಯಾಗ್ರಾಮಲ್ಲಿ ಎ ಬಿ ಇದು 1ನೇ ಡಯಾಗ್ರಾಮ್, 2ನೇ ಡಯಾಗ್ರಾಮ್ ಯಾವ್ದು ಕರೆಕ್ಟ್ ಆಗರೆ? ಎ ಬಿ ಸಿ 2 ಪಟ್ಟು ಇರಬೇಕು, ಬಿ ಸಿ ಚಿಕ್ಕದಿರಬೇಕು, ಎ ಬಿ ಉದ್ದ ಇರಬೇಕು. ನೋಡಿ ಇಲ್ಲಿ ಎ ಬಿ ಚಿಕ್ಕದಿದೆ 2ನೇ ಡಯಾಗ್ರಾಮಲ್ಲಿ, ಬಟ್ ಇಲ್ಲಿ ಎ ಬಿ ಉದ್ದ ಇದೆ. ಹಾಗಾದರೆ ಫಸ್ಟ್ ಡಯಾಗ್ರಾಮ್ ಕರೆಕ್ಟ್. ಈ ಥರ ಡಯಾಗ್ರಾಮ್ ಬರೆದ್ರೆ ತಪ್ಪು, ಹೌದಾನೆ. ಸೊ ಅದಕ್ಕೆ ಫಸ್ಟ್ ಥರ ಡಯಾಗ್ರಾಮ್ ಬರೀಬೇಕು, ಆಯಿತಾ. ಸೊ ಆ ಥರ ಒಂದು ರೆಕ್ಟ್ಯಾಂಗಲ್ ಫಾರ್ಮ್ ಆಗಿದೆ, ಫಸ್ಟ್ ಡಯಾಗ್ರಾಮ್ ಇದೆಯಲ್ಲ ಆ ಥರ, ಹೌದಾ. ಸೊ ಅದು ಇಂಪಾರ್ಟೆಂಟ್, ಅದನ್ನೂ ಬರೀಬೇಕು, ಅದು ನಿನಗೆ ಇಂಪಾರ್ಟೆಂಟ್. ಅಲ್ಲಿ ತಪ್ಪುತ್ತೆ ಮತ್ತು ಪ್ರಾಬ್ಲಮ್ ತಪ್ಪಾಗ್ಬಿಡುತ್ತೆ, ಹೌದಾನೆ. ಸೊ ಹಾಗಾದರೆ ಎ ಬಿ ಉದ್ದ ಇರಬೇಕು. ಸೊ ಈ ಥರ ರೆಕ್ಟ್ಯಾಂಗಲ್ ಫಾರ್ಮ್ ಆಗುತ್ತೆ. ಯಾವ ಥರ ಅಂದರೆ ಎ ಬಿ ಉದ್ದ ಇರುತ್ತೆ, ಎ ಬಿ ಸಿ ಡಿ ಈ ಥರ, ಹೌದಾನೆ. ಸೊ ದ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ವೈರ್ ಫ್ರೇಮ್ ಅಬೌಟ್ ದ ಸೈಡ್ ಬಿ ಸಿ. ಸೊ ಸೈಡ್ ಬಿ ಸಿ ಇದೆಯಲ್ಲ, ಇಲ್ಲೊಂದು ಆ್ಯಕ್ಸಿಸ್ ಪಾಸ್ ಆಗುತ್ತೆ. ಹಾಗಾದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಎಷ್ಟು ಅಂತ ನೋಡಿ, 4 ಆಪ್ಷನ್ ಕೊಟ್ಟಿದ್ದಾನೆ, 1 2 3 4, ಹೌದಾನೆ. ಅದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೀನು ಫೈಂಡ್ ಔಟ್ ಮಾಡಬೇಕು. ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ಶಲ್ ಗೋ ಫಾರ್ ದ ಫ್ರೆಶ್ ಪೇಜ್. ಹೊಸ ಪೇಜ್ ಹೋಗ್ತೀನಿ. ನೋಡಿ ಇಲ್ಲಿ ನೀಟಲ್ಲಿ ಕೇಳಿರ್ತಾನೆ ಈ ಥರ ಪ್ರಾಬ್ಲಮ್, 4 ಮಾರ್ಕ್ಸ್ ಇರುತ್ತೆ ಒಂದು ಪ್ರಾಬ್ಲಮ್, ಗೊತ್ತು ನಿನಗೆ, ಹೌದಾನೆ. ಸೊ ಯು ಶುಡ್ ನೋ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಫಸ್ಟ್ ಡಯಾಗ್ರಾಮ್ ಬರೆದ್ಬಿಡ್ತೀನಿ. ರೈಟ್ ದ ಡಯಾಗ್ರಾಮ್. ಸೊ ಫಸ್ಟ್ ಡಯಾಗ್ರಾಮ್ ಬರ್ಕೊಂಬೋಣ. ಗೊತ್ತಾಯ್ತಾರೆ ಯಾವ ಥರ ಇರುತ್ತೆ ಅಂದರೆ ಎ ಬಿ ಸಿ ಡಿ. ಇಟ್ ಇದೆ ರೆಕ್ಟ್ಯಾಂಗಲ್ ಇದೆ. ಸೊ ಇಟ್ ಈಸ್ ಸೈಡ್ ಎ, ಇದು ಬಿ, ಈ ಥರನೇ ಬರಬೇಕಾಯ್ತಾ. ಇದು ಸಿ, ಇದು ಡಿ. ಆ್ಯಕ್ಸಿಸ್ ಆಫ್ ರೊಟೇಷನ್ ಇದು, ದಿಸ್ ಇಸ್ ದ ಆ್ಯಕ್ಸಿಸ್, ದಿಸ್ ದ ಆ್ಯಕ್ಸ್. ನೀನು ನೀಟಾಗಿ ಡಯಾಗ್ರಾಮ್ ಬರೆಸಿ ಕೇಳ್ತಾನೆ, ದಿಸ್ ದ ಆ್ಯಕ್ಸಿಸ್, ಆಯಿತಾ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡೋಣ, ಆಯಿತಾ. ಸೊಲ್ಯೂಷನ್ ಸ್ಟಾರ್ಟ್ ಮಾಡಿದ್ದೀನಿ. ಗಿವನ್ ಎ ಬಿ, ನೀವು ಬೇಕಾದ್ರೆ ಫಸ್ಟೇ ಪ್ರಾಬ್ಲಮ್ ಬರ್ಕೊಂಬಿಡು, ಆಮೇಲೆ ಇದು ನೋಡ್ತಾವೆ. ಎ ಬಿ ಬೈ ಬಿ ಸಿ ಎಷ್ಟು ಕೊಟ್ಟಿದ್ದಾನೆ, ಡಿ 2 ಅಂತ ಕೊಟ್ಟಿದ್ದಾನೆ. ವಾಟ್ ಇಸ್ ದ ಟೋಟಲ್ ಲೆಂತ್ ಆಫ್ ದ ವೈರ್? ಟೋಟಲ್ ಲೆಂತ್ ಆಫ್ ದ ವೈರ್ ಎಷ್ಟಿದೆ, ಎಲ್ಲಿದೆ. ಸೊ ಅಕಸ್ಮಾತ್ ನೋಡಿ ಎ ಡಿ ಎಕ್ಸ್ ಇದೆ ಅಂತ ಇಟ್ಕೊಳ್ಳಿ, ದಿಸ್ ಎ ಡಿ ಎಕ್ಸ್ ಮೀಟ್ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಈ ಬಿ ಸಿನ ಎಕ್ಸೇ ಇರುತ್ತೆ, ಸರಿನಾ. ಎ ಬಿ ಎಷ್ಟಿರುತ್ತೆ, ಅದರ 2 ಟೈಮ್ಸ್ ಇರುತ್ತೆ, ಅಂದರೆ 2x ಇರುತ್ತೆ. ಅದರ ಸಿ ಡಿ ಎಷ್ಟಿರುತ್ತೆ, 2x ಇರುತ್ತೆ, ಹೌದಾನೆ. ಸೊ ದೇರ್ ಫೋರ್ ಟೋಟಲ್ ಲೆಂತ್, ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್, ಪೆರಿಮೀಟರ್ ಗೊತ್ತಾ, ಸುತ್ತಳತೆ, ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಏನು ಫಾರ್ಮುಲಾ, 2 ಇಂಟು, ಹೌದಾನೆ. ನೀವು 2 ಇಂಟು ಎಲ್ ಪ್ಲಸ್ ಬಿ, 2 ಇಂಟು ಎಲ್ ಪ್ಲಸ್ ಬಿ ಅಂದರೆ 2 ಟೈಮ್ಸ್ ಲೆಂತ್ ಪ್ಲಸ್ ಬ್ರೆಡ್ತ್. ಎಷ್ಟಿರಬೇಕು ಟೋಟಲ್ ಪೆರಿಮೀಟರ್, ಎಷ್ಟು ಉದ್ದ, ಸ್ಮಾಲ್ ಎಲ್ ಅಂತ ಕೊಟ್ಟಿದ್ದಾನೆ. ಯಾಕಂದರೆ ತಂತಿ ಸ್ಮಾಲ್ ಎಲ್ ಅಷ್ಟು ಉದ್ದ ಆಯಿತು, ಅದನ್ನು ಈ ಥರ ಬೆಂಡ್ ಮಾಡಿ, ಹೌದಾನೆ. ಸೊ 2 ಇಂಟು ಎಲ್ ಪ್ಲಸ್ ಬಿ ವಿಲ್ ಬಿ ಈಕ್ವಲ್ ಟು ಸ್ಮಾಲ್ ಎಲ್. 2 ಇಂಟು ವಾಟ್ ಇಸ್ ಎಲ್, ಲೆಂತ್ ಆಫ್ ದ ರೆಕ್ಟ್ಯಾಂಗಲ್. ನೋಡಿ ಲೆಂತ್ ಆಫ್ ದ ರೆಕ್ಟ್ಯಾಂಗಲ್ ಎ ಬಿ ಅಥವಾ ಡಿ ಸಿ ಎಷ್ಟು ತಗೊಂಡಿದ್ದೀವಿ, ಅದನ್ನ 2x ಅಂತ ತಗೊಂಡಿದ್ದೀವಿ. ಪ್ಲಸ್ ಬಿ ಬ್ರೆಡ್ ತಂದ್ರೆ ಎಷ್ಟು ತಗೊಂಡಿದ್ದೀವಿ, ಸ್ಮಾಲ್ ಎಕ್ಸ್ ಅಥವಾ ಎ ಡಿ ಅಥವಾ ಬಿ ಸಿ, ದಟ್ ಈಸ್ ಈಕ್ವಲ್ ಟು ಟೋಟಲ್ ಲೆಂತ್ ಸ್ಮಾಲ್ ಎಲ್. ಇದು ಕ್ಯಾಪಿಟಲ್ ಎಲ್ ಬೇರೆ, ಸ್ಮಾಲ್ ಎಲ್ ಬೇರೆ, ಅದೇ ಪಾಯಿಂಟ್, ಹೌದಾನೆ. ಸೊ ಸ್ಮಾಲ್ ಎಲ್ ಆಫ್ ದ ರೆಕ್ಟ್ಯಾಂಗಲ್. ಸೊ ದೇರ್ ಫೋರ್ 2 ಇಂಟು ಬ್ರಾಕೆಟಲ್ಲಿ ನೋಡಿ 2x ಪ್ಲಸ್ ಎಕ್ಸ್, ಇಟ್ ವಿಲ್ ಬಿ 3x, ದಟ್ ಈಸ್ ಈಕ್ವಲ್ ಟು ಸ್ಮಾಲ್ ಎಲ್. ನನಗೇನು ಬೇಕು, ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ದೇರ್ ಫೋರ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 3 6, ಅದು ಡಿನಾಮಿನೇಟರ್ ಹೋಗುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು ಎಲ್ ಬೈ 6 ಮೀಟರ್. ಎಕ್ಸ್ ಅಂದ್ರೇನು, ಡಯಾಗ್ರಾಮ್ ನೋಡಿ, ಎ ಡಿ ಉದ್ದ ಅಂದರೆ ಎಲ್ ಬೈ 6 ಇಸ್ ಈಕ್ವಲ್ ಟು ಎ ಡಿ ಅಷ್ಟು ಉದ್ದ ಇರುತ್ತೆ, ಎಲ್ ಬೈ 6 ಅಷ್ಟಿರುತ್ತೆ, ಅಷ್ಟೇ ಇರುತ್ತೆ. ಅದು ಬಿ ಸಿ. ಸೊ ಇದು ಇಂಪಾರ್ಟೆಂಟ್.
ಈ ಬಿ ಸಿ ಆಗಲಿ ಅಥವಾ ಈ ಎ ಡಿ ಆಗಲಿ ಟೋಟಲ್ ಲೆಂತ್ ಎಲ್ಲಿತ್ತಲ್ಲ ವೈರು ಅದರ L/6 ಅದರ 6ನೇ ಒಂದು ಭಾಗ ಇರುತ್ತೆ. L/6 ಅಷ್ಟು ಉದ್ದ ಇರುತ್ತೆ, ಹೌದಾನೆ. ಸೊ ಅದೇ ಥರ ಹಾಗಾದರೆ ಎ ಬಿ ಮತ್ತು ಡಿ ಸಿ ಎಷ್ಟಿರ್ತವೆ? ಇದು ಬಿ ಸಿ, ಎ ಡಿ ಮತ್ತು ಬಿ ಸಿ, ಇದು ಬಿ ಸಿ. ಆಲ್ಸೋ ಎ ಬಿ ಎಷ್ಟಿರುತ್ತೆ? ಎ ಬಿ ಎಷ್ಟಿರುತ್ತೋ ಡಿ ಸಿನೂ ಅಷ್ಟೇ ಇರುತ್ತೆ. ಎಷ್ಟಿರುತ್ತೆ? ಎ ಡಿ ಮತ್ತು ಬಿ ಸಿ 2x ಇರುತ್ತೆ. 2x ಅಂದರೆ L/6, 2 ಟೈಮ್ಸ್ L/6, 2 ಟೈಮ್ಸ್ L/6 ಎಷ್ಟಾಯ್ತು ಅವಾಗ? 2 1 2 3 ದಟ್ ಈಸ್ ಈಕ್ವಲ್ ಟು L/3 ಆಯಿತಾ. ಸೊ ಹಾಗಾದರೆ ಎ ಬಿ ಮತ್ತು ಡಿ ಸಿ L/3 ಮೀಟ್ರ್ ಇರ್ತವೆ, ಅದಾಯ್ತಾ. ಸೊ ಹಾಗಾದ್ರೆ ಲೆಂತ್ ಗೊತ್ತಾಯ್ತು. ಹಾಗಾದ್ರೆ ಮಾಸ್ ಎಷ್ಟಿರುತ್ತೆ ಆಯಿತಾ. ಸೊ ಹಾಗಾದರೆ ಮಾಸ್ ಇಲ್ಲಿ ಬರಿತೀನಿ ನೋಡಿ, ನೀವು ನೀಟಾಗಿ ನೋಟ್ಸಲ್ಲಿ ಬರೀರಿ. ನನಗೆ ಜಾಗ ಕಡಿಮೆ ಇರೋದ್ರಿಂದ ಇಲ್ಲೆಲ್ಲ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಹಾಗಾದರೆ ಮಾಸ್ ಆಫ್ ಎ ಬಿ ಸಫಿಕ್ಸ್ ಎ ಬಿ, ಇದು ಹಿಂಗೆ ದೊಡ್ಡದಾಗಿ ಎಮ್ ಬರೆದು ಸಫಿಕ್ಸ್ ಎ ಬಿ ಅಂತ ಬರೀಬೇಕಾಯ್ತಾ. ನಾನು ಜಾಗ ಇಲ್ಲ ಅಂತ ಆ ಥರ ಬರಿತಾ ಇದ್ದೀನಿ. ಸೊ ಮಾಸ್ ಆಫ್ ಎ ಬಿ ಎಷ್ಟಿರುತ್ತೆ? ಮಾಸ್ ಆಫ್ ಡಿ ಸಿನೂ ಅಷ್ಟೇ ಇರುತ್ತೆ, ಕರೆಕ್ಟಾ? ಮಾಸ್ ಆಫ್ ಡಿ ಸಿನೂ ಅಷ್ಟೇ ಇರುತ್ತೆ. ಡಿ ಸಿನೂ ಅಷ್ಟೇ ಇರುತ್ತೆ. ಎಷ್ಟಿರುತ್ತೆ? ಮಾಸ್ ಆಫ್ ಎ ಡಿ ಎಷ್ಟಿರುತ್ತೆ? ಮಾಸ್ ಆಫ್ ಡಿ ಸಿನೂ ಅಷ್ಟೇ ಇರುತ್ತೆ. ಎಷ್ಟಿರುತ್ತೆ? ಟೋಟಲ್ ಮಾಸ್ ಆಫ್ ದ ವೈರು ಎಮ್. ಈ ವೈರ್ ಇದೆಯಲ್ಲ, ಇದು ಟೋಟಲ್ ಮಾಸ್ ಎಮ್ ಇದೆ, ಹೌದಾನೆ. ಹಾಗಾದರೆ ಎ ಬಿ ಎಷ್ಟು ಉದ್ದ ಇದೆ? ಎ ಬಿ ಅಥವಾ ಡಿ ಸಿ L/3 ಇದೆ. ಸೊ ಮಾಸು M/3 ಇರುತ್ತೆ. ಟೋಟಲ್ ಮಾಸಲ್ಲಿ M/3 ಮಾಸನ್ನ ಅವೆರಡು ತಗೊಂಡಿರ್ತವೆ. ಅದೇ ಥರ ಮಾಸ್ ಆಫ್ ಕಲರ್ ಚೇಂಜ್ ಮಾಡ್ತೀನಿ. ಇನ್ ದ ಸೇಮ್ ಮ್ಯಾನರ್ ಮಾಸ್ ಆಫ್ ಎ ಡಿ ವಿಲ್ ಬಿ ಈಕ್ವಲ್ ಟು ಮಾಸ್ ಆಫ್ ಎ ಡಿ ಆದಮೇಲೆ ಎ ಡಿ ಎಷ್ಟು ಉದ್ದ ಇರುತ್ತೋ ಬಿ ಸಿನ ಅಷ್ಟೇ ಇರುತ್ತೆ. ಮಾಸ್ ಆಫ್ ಎ ಡಿ ವಿಲ್ ಬಿ ಈಕ್ವಲ್ ಟು ಮಾಸ್ ಆಫ್ ಬಿ ಸಿ ಎಷ್ಟಿರ್ತವೆ? ಲೆಂತ್ ಎಷ್ಟಿದೆ? L/6 ಇದೆ, ಮಾಸು M/6 ಇರುತ್ತೆ, M/6 ಆಯಿತಾ. ಸೊ ಇದನ್ನೆಲ್ಲ ಬರಿತಾವೆ, ಕೆಳಗೆ ಬರಿತಾವೆ, ನಾನು ಸೈಡಲ್ಲಿ ಜಾಗದಲ್ಲಿ ಬರ್ತೀನಿ, ಹೌದಾನೆ. ಹಾಗಾದರೆ ಮಾಸ್ ಆಫ್ ಎ ಬಿ ಡಿ ಸಿ M/3 ಇರುತ್ತೆ. ಮಾಸ್ ಆಫ್ ಎ ಡಿ ಮಾಸ್ ಆಫ್ ಬಿ ಸಿ M/6 ಇರುತ್ತೆ. ಲೆಂತ್ ಆಫ್ ಎ ಡಿ ಲೆಂತ್ ಆಫ್ ಬಿ ಸಿ L/6 ಇರುತ್ತೆ. ಲೆಂತ್ ಆಫ್ ಬಿ ಸಿ ಲೆಂತ್ ಆಫ್ ಡಿ ಸಿ L/3 ಇರುತ್ತೆ. ಸೊ ಮಾಸ್ ಗೊತ್ತಾಯಿತು, ಲೆಂತ್ ಗೊತ್ತಾಯಿತು. ನಾವು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಬಿ ಸಿ, ಹೌದಾನೆ. ಸೊ ಅಳಿಸ್ತೀನಿ ಇಲ್ಲಿ ರಬಿಟ್. ಸೊ ದೇರ್ ಫೋರ್ ಬರಿತೀವಿ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಫ್ರೇಮ್. ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಫ್ರೇಮ್, ವೈರ್ ಫ್ರೇಮ್ ಅಂದರೆ ಉದ್ದ ವೈರ್ನ ಆ ಥರ ಫ್ರೇಮಾಗಿ ಕನ್ವರ್ಟ್ ಮಾಡಿ, ಹೌದಾನೆ. ಸೊ ದಟ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಫ್ರೇಮ್ ಅಬೌಟ್ ದ ಸೈಡ್ ಬಿ ಸಿ, ಕ್ಯಾಲ್ಕುಲೇಟ್ ಮಾಡೋಣ, ಆಯ್ತಾನೆ. ಸೊ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ದ ಫ್ರೇಮ್ ಅಬೌಟ್ ಸೈಡ್ ಬಿ ಸಿ. ಸೊ ಇದು 4 ಮಾರ್ಕ್ಸಿಗೆ ಒಂದೇ ಕ್ವಶನ್ ಇದು. ನೀವು ಇದನ್ನ ಒಂದು ಮಿನಿಟಲ್ಲಿ ಮಾಡಬೇಕು, ಯಾಕಂದರೆ 45 ಕ್ವಶನ್ಸ್ ಇರುತ್ತೆ ನೀಟಲ್ಲಿ. ಸಿ ಇ ಟಿಲಿ 60 ಕ್ವಶನ್ಸ್ ಇರುತ್ತೆ. ಒಂದೊಂದು ಕ್ವಶನಿಗೆ ಒಂದೊಂದೇ ಮಿನಿಟ್ ಟೈಮ್, ವಿಲ್ ಗೆಟ್ 1 ಮಿನಿಟ್ ಟೈಮ್. ನಿನ್ನ ಫಾಸ್ಟಾಗಿ ಮಾಡ್ತಾ ಯು ಶುಡ್ ಫಾಲೋ ಇಟ್, ಹೌದಾನೆ. ಸೊ ಇವಾಗ ದೇರ್ ಫೋರ್ ನಾನು ಅರ್ಥ ಆಗಲಿ ಅಂತ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಮೊಮೆಂಟ್ ಆಫ್ ಇನರ್ಷಿಯಾ, ಹೌದಾ, ಆಫ್ ವೈರ್ ಫ್ರೇಮ್, ಆಫ್ ವೈರ್. ನೀನು ಎಕ್ಸಾಮಲ್ಲಿ ಅಂದರೆ ನಮ್ಮ ಡಿಸ್ಕ್ರಿಪ್ಟ್ ಎಕ್ಸಾಮಲ್ಲಿ ಇಷ್ಟೆಲ್ಲ ಬರೀಬೇಕು 5 ಮಾರ್ಕ್ಸಿಗೆ ಕೇಳಿದ್ರೆ. ಬಟ್ ನೀನು ನೀಟ್ ಸಿ ಇ ಟಿಲಿ ಇವೆಲ್ಲ ಸೆಂಟೆನ್ಸ್ ಬರೋದು ಮಾಡು, ನೀವು ಪಟ ಸಾಲ್ವ್ ಮಾಡ್ತಾ ಇರೋಕ್ಕೆ. ಮೊಮೆಂಟ್ ಆಫ್ ಇನರ್ಷಿಯಾ ಫ್ರೇಮ್ ಅಬೌಟ್ ದ ಸೈಡ್ ಬಿ ಸಿ, ಹೌದು ತಾನೆ. ಸೊ ಐ ವಿಲ್ ಬಿ ಈಕ್ವಲ್ ಟು, ನೋಡಿ ಅಬೌಟ್ ದಿಸ್ ಫ್ರೇಮ್ ಐ ವಿಲ್ ಬಿ ಈಕ್ವಲ್ ಟು, ನೋಡಿ ಇದು ಫ್ರೇಮ್ ಬಿ ಸಿ ಹಿಂಗಿದೆ, ಸೈಡ್ ಎ ಬಿ ಹಿಂಗೊಂದು ಕಾಣುತ್ತೆ, ಅಂದರೆ ಇಸ್ ಜಸ್ಟ್ ಲೈಕ್ ಎ ರಾಡ್. ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಾಡ್ ಅಬೌಟ್ ಆನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಒನ್ ಆಫ್ ಇಟ್ಸ್ ಸೈಡ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಲೆಂತ್, ಫಾರ್ಮುಲಾ ಗೊತ್ತಿರಬೇಕು, ಹೌದು ತಾನೆ. ಸೊ ಒಂದು ರಾಡ್ ಇದೆ, ಆ ರಾಡ್ಗೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಆನ್ ಆಕ್ಸಿಸ್, ಈ ಥರ ಒಂದು ಆಕ್ಸಿಸ್ ಇದೆ. ಸೊ ಹಾಗಾದ್ರೆ ಈ ರಾಡ್ದು ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆಕ್ಸಿಸ್ ಏನು ಫಾರ್ಮುಲಾ, ಹೌದು ತಾನೆ. ಈ ಫಾರ್ಮುಲಾ ಬೇಕು ಅಂದರೆ ಸೊ ಯು ಶುಡ್ ಗೋ ಫಾರ್ ದ ಟೇಬಲ್. ನೆನ್ನೆ ಟೇಬಲ್ ಬರೆಯೋಕೆ ಹೇಳಿದ್ನಲ್ಲ, ಆ ಟೇಬಲಲ್ಲಿ ಯು ಕ್ಯಾನ್ ಫೈಂಡ್ ದ ಟೇಬಲ್. ಆ ಟೇಬಲಲ್ಲಿದೆ, ಅದೇ ನೋಡಿ, ಥಿನ್ ರಾಡ್, ಬಟ್ ಇದು ದಿಸ್ ಇಸ್ ನಾಟ್, ಯಾಕಂದ್ರೆ ಇದು ಅಬೌಟ್ ಆನ್ ಆಕ್ಸಿಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಇದೆ. ನಮಗೆ ಬೇಕಾದ್ರೆ ಅಬೌಟ್ ಆನ್ ರಾಡ್ ಅಬೌಟ್ ಆನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಇಟ್ಸ್ ಒನ್ ಆಫ್ ಇಟ್ಸ್ ಸೈಡ್, ನೋಡಿ ಇಲ್ಲಿದೆ 7th one, ನೋಡಿ ರೀಡ್ ದ 7th one. ಥಿನ್ ರಾಡ್ ಆಫ್ ಲೆಂತ್ ಕ್ಯಾಪಿಟಲ್ ಎಲ್
ಸೆವೆಂತ್ ಒನ್ನಲ್ಲಿ ಸೆಕೆಂಡ್ ಪಾರ್ಟ್ ನೋಡಿ, ಸೀದಾ ಸೆಕೆಂಡ್ ಪಾರ್ಟ್. ಅಬೌಟ್ ಆ್ಯನ್ ಆಕ್ಸಿಸ್ ಪಾಸಿಂಗ್ ಥ್ರೂ ಒನ್ ಎಂಡ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ರಾಡ್. ಒನ್ ಎಂಡಲ್ಲಿ ಪಾಸ್ ಆಗುತ್ತೆ ಮತ್ತು ರಾಡಿ ಪರ್ಪೆಂಡಿಕ್ಯುಲರ್. ಏನು ಫಾರ್ಮುಲಾ? ml²/3 ನೋಡಿ, ಇದು ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿದ್ದು ನಾವು ಇವಾಗ. ml²/3 ಅಥವಾ 1/3 ml². 1/3 ml². ಸೊ ಶುಡ್ ಯೂಸ್ ದಿಸ್ ಫಾರ್ಮುಲಾ 1/3 ml². 1/3 ml² ಯೂಸ್ ಮಾಡೋಣ, ಆಯಿತಾ? ಸೊ 1/3 ml², ಆ ಫಾರ್ಮುಲಾ ಯೂಸ್ ಮಾಡೋಣ. I ವಿಲ್ ಬಿ ಈಕ್ವಲ್ ಟು 1/3, ಆಯಿತಾ? 1/3 ml². m ಅಂದರೆ ಮಾಸ್ ಆಫ್ ಲೆಂತ್ AB ಎಷ್ಟಿದೆ, ಅದರ ಮಾಸು m/3 ಇದೆ, ಸ್ಮಾಲ್ m/3 ಇದೆ, ಆಯಿತಾ? m/3 ಹೌದಾ, ಸ್ಕ್ವೇರ್ L² ಅಂದರೆ ಡಿಸ್ಟೆನ್ಸ್ ಸ್ಕ್ವೇರ್, ಹೌದಾ? ಲೆಂತ್ ಎಷ್ಟಿದೆ AB, ಎಷ್ಟು ಉದ್ದ ಇದೆ, L/3 ಇದೆ, ಅದರ ಸ್ಕ್ವೇರ್, L/3 ಸ್ಕ್ವೇರ್. ದಿಸ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದ ರಾಡ್ AB. ಅದೇ ಥರ ADದು ನೋಡಿ, AD ಈ ಥರ ಇದೆ. ಫ್ರೇಮ್ BC ಆಕ್ಸಿಸ್ ಹಿಂಗಿದೆ, AD ಇಲ್ಲೆಲ್ಲ ಒಂದಿದೆ ಹಿಂಗೆ. AD ಇಟ್ ಇಸ್ ಅನ್ ಆಬ್ಜೆಕ್ಟ್, ಹೌದಾನೆ? ರೊಟೇಟಿಂಗ್ ಅಬೌಟ್ ದಿಸ್, ಹಿಂಗೆ ತಿರುಗ್ತಾ ಇರ್ತಾರೆ, ಹೌದಾನೆ? ಅದಕ್ಕೆ ಏನು ಫಾರ್ಮುಲಾ? mr² ಅಷ್ಟೇ, ಮಾಸ್ ಇಂಟು ದ ಡಿಸ್ಟೆನ್ಸ್ ಸ್ಕ್ವೇರ್. ಸೊ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ AD ವಿಲ್ ಬಿ ಈಕ್ವಲ್ ಟು ಮಾಸ್, ಅಂದರೆ ಮಾಸ್ ಎಷ್ಟಿದೆ ADದು? ವಾಟ್ ಇಸ್ ದ ಮಾಸ್ ಆಫ್ AD? ದಟ್ ಈಸ್ m/6, ಡಿಸ್ಟೆನ್ಸ್ L/6. ತಪ್ಪು ಮಾಡಿದ್ವಿ ಮೋಸ್ಟ್ಲಿ, ಇಲ್ಲಿ ಕರೆಕ್ಟ್ ಇದೆ, ಹೌದಾನೆ? ಈ ಡಿಸ್ಟೆನ್ಸ್. ಹಾಗಾದರೆ ಈ BC ಆ್ಯಕ್ಸಿಸಿಂದ AD ಎಷ್ಟು ದೂರ ಇದೆ? AD ಉದ್ದ ಬರೆಯುವ, ನಮ್ಗೆ ಡಿಸ್ಟೆನ್ಸ್ ಬೇಕು. AD ಎಷ್ಟು ಉದ್ದ ಇರ್ತದೆ, AB ಎಷ್ಟು ಉದ್ದ ಇರ್ತದೆ ಅಷ್ಟೇ ಇರುತ್ತೆ. ವಾಟ್ ಇಸ್ ದ ಲೆಂತ್ ಆಫ್ AB? AB L/3 ಇದೆ. ಸೊ ಅದು ಕಾರಣ ಅದು ಅಷ್ಟೇ, m/6 L/3 ಸ್ಕ್ವೇರ್, L/3 ಸ್ಕ್ವೇರ್, m/6 L/3 ಸ್ಕ್ವೇರ್, ಆಯಿತಾ? ಪ್ಲಸ್ ಕೆಳಗೆ ಬರಿತೀನಿ. ನೆಕ್ಸ್ಟ್ ಅದೇ ಥರ DCದು ಬರಿಬೇಕು, ಯಾಕಂದರೆ ABದಾಯಿತು, ADದಾಯಿತು, DCದು ಅದೇ ಥರ ಸೇಮ್ AB ಥರನೇ ಫಾರ್ಮುಲಾ, ಅದೇ ಥರ 1/3 ml². 1/3 ಮಾಸ್ ಆಫ್ DC ಈಸ್ m/3, ಲೆಂತ್ L/3 ಸ್ಕ್ವೇರ್, ಪ್ಲಸ್ ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ಫ್ರೇಮ್ BCದು ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದ ಸೇಮ್ ಆ್ಯಕ್ಸಿಸ್ ಇಟ್ ವಿಲ್ ಬಿ 0, ಯಾಕಂದರೆ ಡಿಸ್ಟೆನ್ಸ್ 0 ಆಗ್ತದೆ. ಇಟ್ ವಿಲ್ ಬಿ ಈಕ್ವಲ್ ಟು ನೋಡಿ, ಫಸ್ಟ್ ಟರ್ಮ್ ನೋಡಿ, ಫಸ್ಟ್ ಟರ್ಮಲ್ಲಿ ಏನೇನಿದೆ? ಯು ಕ್ಯಾನ್ ಸಿ ದ ಫಸ್ಟ್ ಟರ್ಮ್ m ಇದೆ ನ್ಯೂಮ್ರೇಟ್ರಲ್ಲಿ, ಇಲ್ಲಿ L² ಆಗುತ್ತೆ. ಸೊ ನ್ಯೂಮ್ರೇಟ್ರಲ್ಲಿ ml² ಡಿವೈಡ್ ಬೈ ಡಿನಾಮಿನೇಟರ್ ನೋಡಿ, ಇಲ್ಲಿ 3 ಇದೆಯಲ್ಲ, ಈ 3 ಅದು ಸ್ಕ್ವೇರ್ ಮಾಡಿದ್ರೆ 9 ಆಗುತ್ತೆ. 9 ಇಂಟು 3, ಈ 3 ಮಾಡಿದ್ರೆ 9, 9 ಮೂಲ 27, 27 ಮೂಲ 81. ಸೊ ಇಟ್ ವಿಲ್ ಬಿ 81, ಆಯಿತಾ? ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಮಾಡಬೇಕು. ಇಟ್ ವಿಲ್ ಬಿ 81, ಫಸ್ಟ್ ಟರ್ಮ್ 81 ಆಗುತ್ತೆ. ಪ್ಲಸ್ ಸೆಕೆಂಡ್ ಟರ್ಮ್ ನೋಡಿ, ಸೆಕೆಂಡ್ ಟರ್ಮಲ್ಲಿ ml², ಇದು m, ಇದು L², ಇಲ್ಲಿ 3 ಸ್ಕ್ವೇರ್ ಆಗುತ್ತೆ, ಅಂದರೆ 9, 9 6 54. ಪ್ಲಸ್ ಥರ್ಡ್ ಟರ್ಮ್ ಫಸ್ಟ್ ಟರ್ಮ್ ಥರನೇ ಇರುತ್ತೆ, ದಟ್ ವಿಲ್ ಬಿ ಅಗೇನ್ ml²/81. ದಿಸ್ ಟರ್ಮ್ ಬಿಕಮ್ 0, ಅದು 0 ಆಗುತ್ತೆ. ದಟ್ ವಿಲ್ ಬಿ ಈಕ್ವಲ್ ಎಲ್ಲ LCM ತೆಗೆದು 81ಗೂ 54 LCM ತೆಗೆದ್ರೆ ಇಟ್ ವಿಲ್ ಬಿ ಎಷ್ಟೋ ಬರುತ್ತೆ. LCM ತೆಗೆದು ನೀವು ಕ್ಯಾಲ್ಕುಲೇಟ್ ಮಾಡು. ದೇರ್ ಫಾರ್ ದ ಫೈನಲ್ ಆನ್ಸರ್ I ವಿಲ್ ಬಿ ಈಕ್ವಲ್ ಟು, ಸಿಂಪ್ಲಿಫೈ ಮಾಡಿ ನೀನೇ ಟ್ರೈ ಮಾಡು. ಸೊ I ವಿಲ್ ಬಿ ಈಕ್ವಲ್ ಟು 7/162. ಇಷ್ಟು ಬರೋದಂಗೆ ಬಿಡಬೇಡ, ಸಿಂಪ್ಲಿಫೈ ಮಾಡ್ತಾನೆ ಇರು. 7/162 ml² ಹೆಂಗಿರುತ್ತೆ ಹಂಗೆ ಇರುತ್ತೆ. ಸೊ ದಿಸ್ ದ ಆನ್ಸರ್. ಮೂಮೆಂಟ್ ಆಫ್ ಇನರ್ಷಿಯಾ ಆಫ್ ದಟ್ ವೈರ್ ಫ್ರೇಮ್ ದಟ್ ವಿಲ್ ಬಿ ಕಾಲ್ಡ್ 7/162 ml². ಇಷ್ಟು ಆನ್ಸರ್, ದಿಸ್ ದ ಆನ್ಸರ್ ಅಬೌಟ್ ದಿಸ್ ಆ್ಯಕ್ಸಿಸ್, ಹೌದಾನೆ? ನೀನು ಬೇಕಾದ್ರೆ ಇನ್ನೂ ಇಫ್ ಯು ಆರ್ ಸೋ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆ್ಯಕ್ಸಿಸ್, AB ಆ್ಯಕ್ಸಿಸ್ ಹಿಂಗಿದೆಯಪ್ಪ ಆ್ಯಕ್ಸಿಸ್, ಆವಾಗ ನೀನು ಮೂಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡ್ಬೋದು, ಆಯಿತಾ? ಸೊ ಆನ್ಸರ್ ಹಾಗಾದ್ರೆ ಆಪ್ಷನ್ 4 ಕೊಟ್ಟಿದ್ದಾನೆ. ಸೊ ಆನ್ಸರ್ ಏನು? 7/162 ml². ನೋಡಿ ಹಾಗಾದ್ರೆ ಆಪ್ಷನ್ ಯಾವುದು, ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? ಇಲ್ಲಿದೆ ನೋಡಿ, ಆಪ್ಷನ್ 4 ಕೊಟ್ಟಿದ್ದಾನೆ, ABCD. ಸೊ ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್? 7/162 ml². ದೇರ್ಫೋರ್ ದ ಆಪ್ಷನ್ D ಈಸ್ ಕರೆಕ್ಟ್. ಆಪ್ಷನ್ D ಈಸ್ ಕರೆಕ್ಟ್. ನೀವು ಅದಕ್ಕೆ ಮಾರ್ಕ್ ಮಾಡಬೇಕು. ಸೊ ಈ ಥರ ನೀನು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ನೀನು ಕಲಿಬೇಕು, ಆಯಿತಾ? ಸೊ ಐ ವಿಲ್ ಸ್ಟಾಪ್ ದ ವಿಡಿಯೋ ಇಯರ್. ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡೋಣ.